ನಮ್ಮನ್ನು ಪ್ರೀತಿಸೋರು ನಮ್ಮನ್ನು ಬಿಟ್ಟು ಹೋದಾಗ ಈ ಕಣ್ಣೀರು ಯಾಕೆ ಬರುತ್ತೆ? ಇದಕ್ಕೆ ನಿಜವಾದ ಕಾರಣ ಏನು? ಇದ್ರ ಬಗ್ಗೆ ಇವತ್ತು ಲಿಟಲ್ ಬಿಟ್ ನಿಮಗೆ ಡೀಪಾಗಿ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ, ಈ ಪ್ರೀತಿ ಅನ್ನೋದು ಎರಡು ಮನಸ್ಸುಗಳ ಮಧ್ಯೆ, ಎರಡು ಭಾವನೆಗಳ ಮಧ್ಯೆ ಆಗುವಂಥದ್ದು. ಅಂದ್ರೆ ಎರಡು ಮನಸ್ಸುಗಳ ಮಧ್ಯೆ ಏನ್ ಭಾವನೆಗಳ ಎಕ್ಸ್ಚೇಂಜ್ ಆಗತ್ತೆ, ಅಲ್ಲಿ ಪ್ರೀತಿ ಶುರುವಾಗತ್ತೆ. ಪ್ರೀತಿಸ್ತೀನಿ ಇದರ ಅರ್ಥ ಏನಂದ್ರೆ ನಿನ್ನನ್ನು ನಂಬ್ತೀನಿ ಅಂತ ಅರ್ಥ. ಎಲ್ಲಿ ನಂಬಿಕೆ ಹುಟ್ಟುತ್ತೆ ಅಲ್ಲಿ ಕನಸುಗಳು ಬೆಳವಣಿಗೆ ಆಗ್ಲಿಕ್ಕೆ ಶುರು ಆಗತ್ತೆ, ಕನಸು ಮನೆ ಮಾಡ್ತಾ ಹೋಗುತ್ತೆ. ನೋಡಿ, ಯಾವಾಗ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಲ್ಲಿ ಕಣ್ಣೀರಿರುತ್ತೆ. ಇದನ್ನ ನೀವು ನಂಬದೇ ಹೋದ್ರೂ ಸತ್ಯ, ನಂಬಿದ್ರು ಕೂಡ ಸತ್ಯನೇ. ಇದಕ್ಕೆ ಹೇಗೆ ನೀವು ಒಂದು ಬೆಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ, ಎಕ್ಸಾಂಪಲ್, ಈಗ ಒಂದು ಮಾಲಿಗೆ ಹೋಗ್ತೀರಾ ನೀವು, ಈಗ ಯಾವುದೋ ಶಾಪಿಂಗ್ ಮಾಲಿಗೆ ಹೋಗ್ತೀರಾ. ಶಾಪಿಂಗ್ ಮಾಲಿಗೆ ಹೋದ್ರೆ ಅಲ್ಲಿ ನಿಮ್ಮ ಹುಡುಗಿಗೋ, ಹುಡುಗನಿಗೋ, ಗಂಡನಿಗೋ, ಹೆಂಡತಿಗೋ ಏನೋ ಒಂದು ಪರ್ಚೇಸ್ ಮಾಡಕ್ ಹೋಗಿರ್ತೀರ. ಶರ್ಟ್, ಪ್ಯಾಂಟ್, ಚೂಡಿದಾರ, ಏನೋ ಸಮಥಿಂಗ್ ಅನ್ಕೊಳ್ಳಿ. ಈಗ ನೀವು ಹೋಗಿದ್ದೀರಾ, ಏನೋ ಒಂದು ಥಾಟ್ ಅನ್ಕೊಂಡು ಹೋಗಿದ್ದೀರಾ, ಲೈಕ್ ಇವತ್ತು ನನ್ನ ಹುಡುಗನಿಗೆ, ನನ್ನ ಹುಡುಗಿಗೆ ಒಂದು ಶರ್ಟ್ನ ಗೊತ್ತಿಲ್ಲದಂಗೆ ಹೋಗಿ ತಗೊಂಡೋಗಿ ಪ್ರೆಸೆಂಟ್ ಮಾಡೋಣ, ಅಂದ್ರೆ ಗಿಫ್ಟ್ ಅನ್ನು ಕೊಡೋಣ. ಸೊ ಖುಷಿ ಆಗ್ತಾರೆ ಅಂಡ್ ನನಗೆ ಏನ್ ಕಮೆಂಟ್ಸ್ ಬರುತ್ತೆ ನೋಡೋಣ, ಆ ಒಂದು ಯೋಚನೆ ಒಳಗಡೆ ಶಾಪಿಂಗ್ ಮಾಲಿಗೆ ಹೋಗ್ತೀರಾ, ಒಂದು ಕ್ಲಾಸ್ನ ಪರ್ಚೇಸ್ ಮಾಡ್ತೀರಾ, ಏನೋ ಒಂದು ಪರ್ಚೇಸ್ ಮಾಡ್ತೀರಾ ಅವ್ರಿಗೆ ಇಷ್ಟ ಆಗುವಂಥದ್ದು. ಪರ್ಚೇಸ್ ಮಾಡ್ಕೊಂಡು ಸೀದಾ ಮನೆಗೆ ಬರ್ತೀರಾ. ಮನೆಗೆ ಬಂದ್ಮೇಲೆ ಸರ್ಪ್ರೈಸ್ ಆಗಿ ಆ ಗಿಫ್ಟ್ ಅನ್ನು ಪ್ರೆಸೆಂಟ್ ಮಾಡ್ತೀರಾ. ಬಟ್ ನಿಮ್ಮ ಒಳಗಡೆ ಶರ್ಟ್ನ ಪರ್ಚೇಸ್ ಮಾಡುವಾಗ ಅಥವಾ ನೀವೇನ್ ಗಿಫ್ಟ್ ಅನ್ನ ಪರ್ಚೇಸ್ ಮಾಡ್ತಿದ್ರಿ, ಆ ಪರ್ಚೇಸ್ ಮಾಡುವಾಗ ನಿಮ್ಮಲ್ಲಿ ಒಂದು ಥಾಟ್ ಬಂದಿತ್ತು, ನೋಡ ಇದ್ರ ಬಗ್ಗೆ ನನ್ನ ಹಸ್ಬೆಂಡ್ ಏನ್ ಕಾಂಪ್ಲಿಮೆಂಟ್ಗೆ ನಮಗೆ ಕಮೆಂಟ್ ಅನ್ನು ಕೊಡ್ತಾರೆ, ಏನ್ ಹೇಳ್ತಾರೆ, ಈ ಯೋಚನೆ ಇಟ್ಕೊಂಡು ಹೋಗಿರ್ತೀರಾ. ಅಂದ್ರೆ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಗೆ, ಅಂದ್ರೆ ಏನಾದ್ರೂ ನನಗೆ ಕಮೆಂಟ್ಸ್ ಅನ್ನ ಮಾಡ್ತಾರೆ, ಖುಷಿಯಿಂದ ಹೊಗಳ್ತಾರೆ ಅಂಡ್ ಇನ್ನೂ ಪ್ರೀತಿ ಜಾಸ್ತಿ ಆಗತ್ತೆ. ಈ ಒಂದು ಫೀಲ್ ಇಟ್ಕೊಂಡು, ಈ ಒಂದು ಥಾಟ್ ಇಟ್ಕೊಂಡು ಹೋಗಿ ನೀವು ಕೊಡ್ತೀರಾ. ಬಟ್ ಅಲ್ಲಿಂದ ರಿಪ್ಲೈ ಏನು ಬರಲ್ಲ, ಏನು ಕಮೆಂಟ್ಸ್ ಬರಲ್ಲ, ರಿಪ್ಲೈ ಬರಲ್ಲ, ಥ್ಯಾಂಕ್ಸ್ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಆವಾಗ ಸಿಕ್ಕಾಬಟ್ಟೆ ಹರ್ಟ್ ಆಗತ್ತೆ. ಯಾವ್ದಕ್ಕೆ ಹರ್ಟ್ ಆಯ್ತು? ನಿಮ್ಮ ಯೋಚನೆಗೆ, ನಿಮ್ಮ ಭಾವನೆಗೆ ಹರ್ಟ್ ಆಯ್ತು. ಆವಾಗ ನಮ್ಗೆ ಬೇಜಾರು, ಕಣ್ಣೀರು ಬರೋಕ್ ಶುರು ಆಗತ್ತೆ. ಇದು ಒಂದು ಎಕ್ಸಾಂಪಲ್. ಸೇಮ್ ಈಗ ಅನಾದರ್ ಒನ್ ಡೇ ಅದೇ ಶಾಪಿಂಗ್ ಮಾಲಿಗೆ ಹೋಗ್ತೀರಾ. ಸೇಮ್ ನಿಮ್ಮ ಪ್ರಿಯಕರನಿಗೆ, ಹುಡುಗಿ ಇರ್ಬೋದು, ಹುಡುಗ ಇರ್ಬೋದು, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಹೋಗಿ ಶಾಪಿಂಗ್ ಮಾಲಲ್ಲಿ ಏನೋ ಒಂದು ಗಿಫ್ಟ್ ತಗೊಳ್ತೀರಾ. ಬಟ್ ಅಲ್ಲಿ ಏನೋ ಅನ್ಕೊಳ್ತಾ ಇಲ್ಲ, ತಗೊಂಡು ಕೊಡೋಣ ಪ್ರೀತಿಯಿಂದ ಅನ್ಕೊಂಡು ಆ ಒಂದು ಗಿಫ್ಟ್ ಪರ್ಚೇಸ್ ಮಾಡ್ಕೊಂಡ್ಬಂದು ಮನೆಗೆ ಕೊಡ್ತೀರಾ. ಬಟ್ ಅಲ್ಲಿ ಏನೂ ಥಾಟ್ ಇರಲ್ಲ, ಆಗ್ಲೂ ಗಂಡ ಏನು ಹೇಳೋದಿಲ್ಲ ಅಥವಾ ಲವರ್ ಏನು ಹೇಳೋದಿಲ್ಲ. ಅವಾಗ ಬೇಜಾರಾಗಲ್ಲ. ಯಾಕೆ ಹೇಳಿ ನೋಡೋಣ? ಅವಾಗ ಏನು ಅನ್ಕೊಂಡಿಲ್ಲ, ನಿಮ್ಮ ಎಕ್ಸ್ಪೆಕ್ಟೇಷನ್ ಝೀರೋ ಇತ್ತಲ್ಲಿ. ಎಕ್ಸ್ಪೆಕ್ಟೇಷನ್ ಝೀರೋ ಇರುತ್ತೆ ಅಂದ್ರೆ ಅವರಿಂದ ಏನು ಬಯಸ್ತಾ ಇರಲಿಲ್ಲ, ನೀವು ಕಾಂಪ್ಲಿಮೆಂಟ್, ಕಮೆಂಟ್ ಏನು ಬಯಸ್ತಾ ಇಲ್ಲ. ತಗೊಂಡ್ರಿ ಖುಷಿಯಿಂದ, ತಗೊಂಡು ಕೊಟ್ರಿ, ಥ್ಯಾಂಕ್ಸ್ ಹೇಳಿದ್ರು, ಅವಾಗ ಬೇಜಾರಾಗಲ್ಲ. ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮನ್ನು ಪ್ರೀತಿಸೋರು ನಮ್ಮನ್ನು ಬಿಟ್ಟು ಹೋದಾಗ ನಮ್ಮ ಎಕ್ಸ್ಪೆಕ್ಟೇಷನ್ ಅವ್ರ ಮೇಲೆ ತುಂಬಾ ಇತ್ತು. ಆಕ್ಚುಲಿ ನಾವು ಹಂಗ್ ಬದುಕಬೇಕಿತ್ತು, ಹಿಂಗ್ ಲೈಫ್ನ ಕಟ್ಕೊಳ್ಬೇಕು, ಹಂಗೆ ಹಿಂಗೆ ಎಲ್ಲ ಇತ್ತು. ಬಟ್ ಎಕ್ಸ್ಪೆಕ್ಟೇಷನ್ ಹರ್ಟ್ ಆಯ್ತು, ಅದು ಸಕ್ಸಸ್ ಆಗಿಲ್ಲ, ಅದು ಫೇಲ್ ಆಯ್ತು. ಅದಕ್ಕೆ ನಮಗೆ ಸಿಕ್ಕಾಪಟ್ಟೆ ಕಣ್ಣೀರು ಬರಕ್ಕೆ ಶುರು ಆಗುತ್ತೆ. ಇದು ಮೇಜರ್. ಅಂಡ್ ಸೆಕೆಂಡ್ ಪಾಯಿಂಟ್ ಅಂದ್ರೆ ಅವ್ರ ಬಗ್ಗೆ ಭವಿಷ್ಯದ ಬಗ್ಗೆ ತುಂಬಾ ಕನಸನ್ನ ಕಟ್ಕೊಳ್ತೀವಿ. ಲೈಕ್ ಮದುವೆ ಆದ್ಮೇಲೆ ಹೀಗಿರ್ಬೇಕು, ಅಥವಾ ಈಗ ಮದುವೆ ಆಗಿದೀವಿ ಅಂದ್ರೆ ಇನ್ ಫ್ಯೂಚರ್ ನಮ್ದು 5 ವರ್ಷ ಆದ್ಮೇಲೆ ಹೀಗಿರ್ಬೇಕು. ಇದೊಂದು ಪಾಸಿಟಿವ್ ನ ಕನಸು ಕಟ್ಕೊಂಡಿರ್ತೀವಿ ಲೈಫಲ್ಲಿ. ಅದು ನಮ್ಗೆ ಈಡಿರಲ್ಲ. ಆ ಪಾಸಿಟಿವ್ ಏನ್ ಇರುತ್ತಲ್ಲ, ಅಲ್ಲಿ ತನಕ ಏನ್ ಇಮ್ಯಾಜಿನರಿ ಹೋಗಿರ್ತೀವಲ್ಲ, ಅದು ಕೂಡ ನಮಗೆ ಬ್ರೇಕ್ ಆದಾಗ, ಅಂದ್ರೆ ಇಲ್ಲಿ ಇಂಡೈರೆಕ್ಟ್ಲಿ ಎಕ್ಸ್ಪೆಕ್ಟೇಷನ್ ಒಳಗಡೆ ಬರುತ್ತೆ. ಬಟ್ ಆ ಒಂದು ಕನಸು ಕಟ್ಕೊಂಡಿರ್ತೀವಿ, ಅದು ಕೂಡ ನಮ್ಗೆ ಅಲ್ಲಿ ತನಕ ರೀಚ್ ಆಗಿಲ್ಲ, ನಾವು ಹಂಗಿರ್ಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಸಖತ್ ಹರ್ಟ್ ಆಗತ್ತೆ, ಬೇಜಾರಾಗತ್ತೆ. ಆ ಒಂದು ಕಾರಣಕ್ಕೆ ನಮ್ಗೆ ಕಣ್ಣೀರು ಬರುತ್ತೆ, ದುಃಖ ಆಗತ್ತೆ, ಬೇಜಾರಾಗತ್ತೆ, ಒಬ್ಬಂಟಿ ಈ ಜಗತ್ತೇ ಬೇಡ ಅಂತ ಅನ್ಸೋಕ್ ಶುರು ಆಗುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಒಳಗಡೆ ಒಂದು ರಿಯಾಲಿಟಿ ಆಫ್ ಈ ಕಣ್ಣೀರು ಯಾಕೆ ಬರುತ್ತೆ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದೀನಿ. ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್